ಸರ್, ನೀವು ಅವಾಗಲೇ ಹೇಳಿದ್ರಿ ನಾವು ಬಂದಿದ್ದೆ ಜನರಿಗೆ ಒಳ್ಳೇದು ಮಾಡೋಕ್ಕೆ ಅಂತ. ಸೊ ಅದೇ ಜನಸಾಮಾನ್ಯರಿಗೆ ಈಗ ಬೆಲೆ ಏರಿಕೆ ಹೊರೆ ಆಗ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಖಂಡಿತ ಈ ರಾಜ್ಯ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಹೇಳ್ಬೇಕು ಅಂದ್ರೆ ಎಲ್ಲಾ ಬೆಲೆ ಏರಿಕೆ 1ರಿಂದ 10 ಪಟ್ಟವರೆಗೂ ಬೆಲೆ ಏರಿಕೆ ಆಗಿರೋದು. ಕೆಲವು 50% ಆಗಿದೆ, ಕೆಲವು 100% ಆಗಿದೆ, ಕೆಲವು 1000% ಆಗಿದೆ. ಈ ರಾಜ್ಯ ಸರ್ಕಾರದಿಂದ ಬೆಲೆ ಏರಿಕೆ ಆಗ್ತಿರುವಂಥದ್ದು ಕರ್ನಾಟಕದ ರಾಜ್ಯ ಸರ್ಕಾರದಿಂದ ಆಗ್ತಿದೆ. ಆದರೆ ಕೇಂದ್ರದಿಂದ ಈಗೇನು ಒಂದು ಇಂಟರ್ನ್ಯಾಷನಲ್ ವಾರ್ ಇಂದ ಈ ಪೆಟ್ರೋಲು, ಡೀಸೆಲ್ ಮತ್ತು ಗ್ಯಾಸ್ ಪ್ರೈಸಸ್ ಜಾಸ್ತಿ ಆಗ್ತಿರೋದು ಬಿಟ್ರೆ ಓವರಾಲ್ ಬೇರೆ ಏನೇ ಬೆಲೆ ಏರಿಕೆ ಆಗಿದ್ರು ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಇಲ್ಲಿನ ರಾಜ್ಯದ ಕಾರಣಕರ್ತವಾಗಿದೆ. ಅದು ಆಗ್ಬಾರ್ದಿತ್ತು. ನಿರ್ವಹಣೆ ಮಾಡ್ಲಿಕ್ಕೆ ಇವರು ಬೇಸಿಕಲಿ ಏರಿಕೆ ಮಾಡಿ ಅವರು ಇವತ್ತೇನು ಸಾಲವನ್ನು ಬರ್ಸ್ಲಿಕ್ಕೋ ಅಥವಾ ಕಾರ್ಯಕ್ರಮ ಕೊಡ್ಲಿಕ್ಕೋ ಪ್ರಯತ್ನ ಮಾಡ್ತಿದ್ದಾರೆ. ಆ ರೀತಿ ಅಲ್ಲ, ಒಳ್ಳೆ ಆಡಳಿತ ಕೊಟ್ಟಿದ್ರೆ, ಆಡಳಿತ ಚೆನ್ನಾಗಿದ್ರೆ ಏನ್ ಬೇಕಾದ್ರೂ ಎದುರಿಸ್ಬೋದು, ಸುಧಾರಿಸ್ಬೋದು, ಆದಾಯ ಹೆಚ್ಚಿಸ್ಕೋಬಹುದು. ಇವರು ಆದಾಯನು ಹೆಚ್ಚಿಸ್ತಿಲ್ಲ, ಒಳ್ಳೆ ಆಡಳಿತ ಓಲಿ ಅಭಿವೃದ್ಧಿ ಅಂತ ಮಾಡ್ತಿಲ್ಲ. ಆಡಳಿತ ಚೆನ್ನಾಗಿ ಕೊಡೋಕ್ಕೇನು ಆಡಳಿತನೂ ಕೊಡ್ತಿಲ್ಲ. ಸೊ ಇವಾಗ ಶಿಕ್ಷಣ ಖರ್ಚು ಮಾಡ್ತಿದ್ರೆ, ಗುಣಮಟ್ಟ ಶಿಕ್ಷಣ ಕೊಡ್ಲಿಕ್ಕೆ ಅದನ್ನೇ ಸದ್ಬಳಕೆ ಆದ್ರೆ ಎಷ್ಟೋ ಕೊಡ್ಬೋದು. ಆರೋಗ್ಯ ಸೇವೆಗಳು ನೋಡಿ, ಕಳಪೆ ಮಟ್ಟದ ಆರೋಗ್ಯ ಸೇವೆ ಕೊಡ್ತಾ ಇದ್ದಾರೆ. ಔಷಧಿ ಮಾತ್ರೆಗಳು ಇರಲ್ಲ. ಆಡಳಿತದಲ್ಲೂ ಬರೀ ಭ್ರಷ್ಟಾಚಾರ, ವಿಲೇವಾರಿ ಆಗ್ತಿಲ್ಲ, ಯಾರು ಗಮನ ವಹಿಸ್ತಿಲ್ಲ, ಇಲಾಖೆ ಬಗ್ಗೆ ಆಸಕ್ತಿ ವಹಿಸಲ್ಲ. ಬರೀ ರಾಜಕೀಯ ಮಾಡ್ಕೊಂಡಿದ್ದಾರೆ, ಬರೀ ಪೊಲಿಟಿಕ್ಸ್ ಮಾಡ್ಕೊಂಡಿರ್ತಾರೆ. ಬರೀ ಹಣ ಎಲ್ಲಿ ಸಿಗುತ್ತೆ, ಯಾವ ಫೈಲಲ್ಲಿ ಏನು ದುಡ್ಡು ಸಿಗುತ್ತೆ, ಯಾವ ವರ್ಕಲ್ಲಿ ದುಡ್ಡು ಸಿಗುತ್ತೆ, ಇಷ್ಟು ಬಿಟ್ಟರೆ ಬೇರೆ ಅವನು ಅವ್ರಿಗೆ ಆಲೋಚನೆನೇ ಇಲ್ಲ. ಮತ್ತೆ ಅವ್ರ ಮನೆಗಳು, ಅವ್ರ ಮಕ್ಕಳನ್ನ ಸಮೃದ್ಧಿ ಮಾಡ್ಕೊಳ್ಳೋದು ಅಷ್ಟೇ ಕೆಲಸ. ಸೊ ಹಾಗಾಗಿ ಇದಕ್ಕೆ ಏನೇ ಇವತ್ತು ಪರಿಸ್ಥಿತಿ ಸಮಸ್ಯೆ ಇದ್ರೆ ನೀವು ಹೇಳ್ದಂಗೆ ನಾವು ಬೆಲೆ ಏರಿಕೆ ವಿರುದ್ಧವಾಗಿರುವಂಥದ್ದು. ಇವತ್ತು ಬೆಸ್ಕಾಮ್ದು ನೋಡಿ, ಪವರ್ ಆಲ್ಮೋಸ್ಟ್ 70%, 80% ಜಾಸ್ತಿ ಆಗಿರೋದು. ವಾಟರ್ ಬಿಲ್ ನೋಡಿ 100% ಜಾಸ್ತಿ ಆಗಿರುವಂಥದ್ದು. ಪ್ರಾಪರ್ಟಿ ಟ್ಯಾಕ್ಸ್ ಜಾಸ್ತಿ ಆಗಿರುವಂಥದ್ದು. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ ಜಾಸ್ತಿ ಆಗಿರುವಂಥದ್ದು. ನಿಮ್ಮ ಹಾಲಿನ ಬೆಲೆ ಆಗಲಿ, ಹಾಲಿನ ಬೆಲೆ ಹೆಚ್ಚಿಸಿದ್ದಾರೆ, ಹಾಲಿನ ಉತ್ಪಾದಕರು ಕೊಟ್ಟಿದ್ದಾರಾ? ನೀವು ಯಾವುದೇ ತಗೊಳ್ಳಿ, ಬಸ್ಸಿನ ದರ ತಗೊಳ್ಳಿ, ಮೆಟ್ರೋ ದರ ತಗೊಳ್ಳಿ,